ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗ್ರಾಹಕರೇ, ಒಮ್ಮೆ ಕೆಎಫ್ಸಿಗೆ ಹೋಗುವ ಮುನ್ನ ಎಚ್ಚರ. ಕೆಎಫ್ಸಿಯಲ್ಲಿ ಫ್ರೆಶ್ ಚಿಕನ್ ಬದಲಿಗೆ ಹಳಸಿದ ಚಿಕನ್ ಕೊಡ್ತಾರೆ. ಆನ್ಲೈನ್ನಲ್ಲಿ ಕೆಎಫ್ಸಿ ಚಿಕನ್ ಬುಕ್ ಮಾಡಿದ್ದ ಗ್ರಾಹಕನಿಗೆ ಶಾಕ್ ಆಗಿದೆ. ಕೆಎಫ್ಸಿಗೆ ಹೋಗೋ ಮುನ್ನ ಎಚ್ಚರ. ಕೆಎಫ್ಸಿಯಲ್ಲಿ ಫ್ರೆಶ್ ಚಿಕನ್ ಬದಲಿಗೆ ಹಳಸಿದ ಚಿಕನ್ ಕೊಡ್ತಾರೆ. ಆನ್ಲೈನ್ ನಲ್ಲಿ ಕೆಎಫ್ಸಿ ಚಿಕನ್ ಬುಕ್ ಮಾಡಿದ ಗ್ರಾಹಕರಿಗೆ ಶಾಕ್ ಆಗಿದೆ. ಇದನ್ನ ನೋಡಿ, ಗ್ರಾಹಕನಿಗೆ ಫ್ರೆಶ್ ಚಿಕನ್ ಬದಲಿಗೆ ಹಳಸಿದ ಚಿಕನ್ ಅನ್ನ ಪಾರ್ಸೆಲ್ ಮಾಡಿದ್ದಾರೆ. ಮಂಗಳೂರಿನ ಸಿಟಿ ಸೆಂಟರ್ ನಲ್ಲಿರುವ ಕೆಎಫ್ಸಿಯಿಂದ ಈ ಒಂದು ಪಾರ್ಸೆಲ್ ಮಾಡಿದ್ದಾರೆ ಹಳಸಿದ ಚಿಕನ್ ಅನ್ನ. ಆಹಾರ ಸುರಕ್ಷತಾ ಇಲಾಖೆಗೆ ಗ್ರಾಹಕ ದೂರು ನೀಡಿದ್ದಾರೆ. ಚಿಕನ್ ಪರಿಶೀಲನೆ ನಡೆಸುತ್ತಿದ್ದಾರೆ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು. ಕೋಲ್ಡ್ ಸ್ಟೋರೇಜ್, ಡೀಪ್ ಫ್ರೀಜರ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಂಗಡಿ ಗೋಡೌನ್ಗೆ ಬೀಗ ಹಾಕಿದ್ದಾರೆ ಅಧಿಕಾರಿಗಳು. ಆಹಾರದ ಸ್ಯಾಂಪಲ್ಸ್ ಅನ್ನ ಲ್ಯಾಬಿಗೆ ಕಳಿಸಿದ್ದಾರೆ. ಕೆಎಫ್ಸಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಇನ್ನು ಅದು ಅಲ್ಲದೆ ಒಂದು ಪ್ರತಿಷ್ಠಿತ ಕಂಪನಿ ಇದು. ಸಾಕಷ್ಟು ಔಟ್ಲೆಟ್ಗಳಿರುತ್ತೆ. ಅಲ್ಲೂ ಕೂಡ ಇದೇ ರೀತಿ ಅಣ್ಣಬಹರ ಮುಂದುವರೆದಿದೆ. ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಲ್ಲಿ ಈ ರೀತಿಯ ಕರ್ಮಕಾಂಡಗಳು ಬಯಲಾಗಿದೆ. ಇದೀಗ ಅದಕ್ಕೆ ಮತ್ತೊಂದು ಉದಾಹರಣೆ ಅಂತ ಹೇಳ್ಬೋದು. ಮಂಗಳೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಒಬ್ಬ ಗ್ರಾಹಕ ಆನ್ಲೈನ್ ನಲ್ಲಿ ಕೆಎಫ್ಸಿಯಿಂದ ಚಿಕನ್ ಅನ್ನ ಆರ್ಡರ್ ಮಾಡಿದ್ದಾರೆ. ಅವರಿಗೆ ಬಂದಂತಹ ಪಾರ್ಸೆಲ್ ನಲ್ಲಿ ಫ್ರೆಶ್ ಚಿಕನ್ ಇರಲಿಲ್ಲ, ಹಳಸಿರೋ ಚಿಕನ್ ಇತ್ತು. ಅದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಈ ಚಿಕನ್ ಹಾಳಾಗಿದೆ, ಹಳಸೋಗಿದೆ ಅಂತ ಹೇಳಿ. ಅಂತ ಚಿಕನ್ನೇ ಕೆಎಫ್ಸಿ ಅವರು ಪಾರ್ಸೆಲ್ ಮಾಡಿ ಕಳಿಸಿದ್ದಾರೆ. ಮಂಗಳೂರಿನ ಸಿಟಿ ಸೆಂಟರ್ ಕೆಎಫ್ಸಿಯಿಂದ ಈ ಒಂದು ಪಾರ್ಸೆಲ್ ಕಳಿಸಿದ್ದಾರೆ. ಅದಾದ ನಂತರ ಗ್ರಾಹಕರು ಆರೋಗ್ಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಆಹಾರ ಸುರಕ್ಷತಾ ಇಲಾಖೆಗೆ. ಈಗ ಅವರು ಕ್ರಮ ತಗೊಂಡಿದ್ದಾರೆ. ಸದ್ಯಕ್ಕೆ ಗೋಡೌನ್ಗೆ ಬೀಗ ಹಾಕಿ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ.